ಬಳಸೋದ್ರ ಬಗ್ಗೆ ಮಾತಾಡ್ತೀನಿ. ಈಗ ನೀವೆಲ್ಲರೂ ಹೇರ್ ಕಟ್ ಶಾಪಿಗೆ ಹೋಗ್ತೀರಾ. ಹೇರ್ ಕಟ್ ಶಾಪಿಗೆ ಹೋದಾಗ ಜಾಸ್ತಿ ಜನ ಏನು ಹೇಳ್ತಾರೆ, ಹಿಂದಿ ಮಾತಾಡ್ತಾರೆ. ಕನ್ನಡ ಮಾತಾಡೋದು ನೋಡಿಲ್ಲ ತುಂಬ ಕಡಿಮೆ. ಅವ್ರು ಏನು ಹೇಳ್ತಾರೆ, ನೀವು ಹೋದ ತಕ್ಷಣ ಕ್ಯಾ ತುಮಕೋ ಹೇರ್ ಕಟ್ ಚಾಹಿಯೇ ಕ್ಯಾ ಅಂತಾರೆ ಹಿಂದಿಯಲ್ಲಿ ತಾನೇ. ಅದಕ್ಕೆ ಯಾಕೆ ಅಂದರೆ ಅವ್ರು ಅನ್ಕೋತಾರೆ ಅವ್ರು ಹಿಂದಿಯಿಂದಲೇ ಅವರ ಜೀವನ ನಡೆಯೋದು ಅಂತ. ಅದಕ್ಕೆ ನಾವು ಅವ್ರಿಗೆ ಕನ್ನಡ ಕಲಿಸ್ಕೊಡ್ಬೇಕು, ಕನ್ನಡವನ್ನು ಮಾಡಬೇಕು. ಮತ್ತೆ ನಾವು ಕನ್ನಡನ ನಮ್ಮ ಅನ್ನದ ಭಾಷೆ ಮಾಡ್ಕೊಳ್ಳಬೇಕು. ನೀವು ಈಗ ನನ್ನ ಗೆಳತಿ ಒಬ್ಬಳು ಇತ್ತು, ಓಕೆನಾ. ನೀವು ಒಂದು ಕೆಲಸ ಮಾಡಿ, ನೀವು ಜಾಸ್ತಿ ಮನೆಗಳಿಗೆ ಹೋಗ್ತೀರಾ ಅಲ್ವಾ, ಅವಾಗ ಜಾಸ್ತಿ ಮಕ್ಕಳು ನಿಮ್ಮ ಜೊತೆ ಏನು ಮಾತಾಡ್ತಾರೆ, ಹೆಲೋ ಆಂಟಿ ಹೌ ಆರ್ ಯು, ಇಲ್ಲ ಹೆಲೋ ಅಂಕಲ್ ಹೌ ಆರ್ ಯು, ಡು ಯು ವಾಂಟ್ ಟೀ, ಡು ಯು ವಾಂಟ್ ಕಾಫಿ ಅಂತೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾರೆ. ಯಾಕೆ ಅಂದರೆ ಅವರು ಜಾಸ್ತಿ ಕನ್ನಡದಿಂದ ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡ್ತಾರೆ. ಹಾಗಾಗಿ ನಾವು ಬರೀ ಇಂಗ್ಲೀಷ್ನಲ್ಲ ಕನ್ನಡನೂ ಮಾತಾಡಬೇಕು ಮತ್ತು ಕನ್ನಡನೂ ಬಳಸಬೇಕು. ನಾನು ನಿಮಗೆ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಗೆಳತಿಯಾದ ಕೇಳ ಅಂತವಳು ಯಾವಾಗಲೂ ಇಲ್ಲ ಇಂಗ್ಲೀಷ್ ಮಾತಾಡ್ತಾರೆ, ಇಲ್ಲ ಹಿಂದಿ. ಅವ್ರು ಮಾತಾಡೋದು ಗುಜರಾತಿ ಹಿಂದಿ ಮತ್ತು ಇಂಗ್ಲೀಷ್. ಅದಕ್ಕೆ ನಾವು ಸುಮ್ಮನೆ ಅವ್ರ ಜೊತೆ ಕನ್ನಡನ ಮಾತಾಡ್ತಿದ್ವಿ. ಹಾಗಾಗಿ ಅವ್ರು 3 ತಿಂಗಳು ಒಳಗಡೆ ಕನ್ನಡನ ಕಲ್ತಿದ್ದಾಳೆ. ಈಗ ನೀವು ನಿಮ್ಮ ಗೆಳೆಯರಿಗೆ ಹಬ್ಬದ ಶುಭಾಶಯಗಳು ಹೇಳ್ಬೇಕು ಅಂದರೆ ನೀವೇನು ಹೇಳ್ತೀರಾ, ವಾಟ್ಸಪ್ಪಲ್ಲಿ ತೆಗೆದ್ಬಿಟ್ಟು ಮೆಸೇಜ್ ಮಾಡ್ತೀರಾ, ಹ್ಯಾಪಿ ದೀಪಾವಳಿ, ಹ್ಯಾಪಿ ದಸರಾ, ಹ್ಯಾಪಿ ಸಂಕ್ರಾಂತಿ ಆ ಥರ. ಆದರೆ ಯಾವತ್ತಾರೂ ತುಂಬ ಕಡಿಮೆ ಜನ ಫೋನ್ ಮಾಡಿ ಹುಟ್ಟದ ಹಬ್ಬದ ಶುಭಾಶಯಗಳು, ದೀಪಾವಳಿಯ ಶುಭಾಶಯಗಳು ಅಂತ ತುಂಬ ಕಡಿಮೆ ಜನ ಹೇಳ್ತಾರೆ. ಅದಕ್ಕೆ ನಾವು ಬರೀ ಇಂಗ್ಲೀಷ್ನಲ್ಲ ಕನ್ನಡವೇ ಶುಭಾಶಯ ಹೇಳೋಕ್ಕೆ ಬಳಸಬೇಕು. ನೀವು ಎಷ್ಟೊಂದು ಸಂತೆಗಳ ಬಗ್ಗೆ ಕೇಳಿರ್ತೀರ. ಯಾರಾದ್ರೂ ನಿಮ್ಮ ಕೈ ಎತ್ಬಿಟ್ಟು ಯಾವ್ಯಾವ ಸಂತೆಗಳ ಬಗ್ಗೆ ಕೇಳಿದ್ರ ಅಂತ ಹೇಳ್ಬೋದಾ? ಯಾರಾದ್ರೂ ಕೈ ಎತ್ಬಿಟ್ಟು? ಸರಿ, ಯಾರೂ ಇಲ್ಲ. ಎಷ್ಟೊಂದು ಸಂತೆಗಳ ಬಗ್ಗೆ ಕೇಳಿರ್ತೀರ. ಹಾಂ, ಯಾರ್ಯಾರು ಯಾವ್ಯಾವ ಸಂತೆಗಳ ಬಗ್ಗೆ ಕೇಳಿರ ಒಂದು ಸ್ವಲ್ಪ ಕೈ ಎತ್ಬಿಟ್ಟು ಹೇಳ್ತೀರಾ ಹೇಳಿ. ಓ ಸರಿ, ಹಾಂ ಸರಿ, ಸರಿ. ಯಾರ್ಯಾರು ಕರೆಕ್ಟ್. ಪುಸ್ತಕ ಸಂತೆ ನೆನ್ನೆ ತಾನೇ ಬೆಂಗಳೂರಲ್ಲಿ ಒಂದು ದೊಡ್ಡ ಪುಸ್ತಕ ಸಂತೆ ನಡೆದು. ಯಾರ್ಯಾರು ಅದ್ರ ಬಗ್ಗೆ ಕೇಳಿರ ಮತ್ತೆ ಹೋಗಿರ ದಯವಿಟ್ಟು ನಿಮ್ಮ ಕೈ ಎತ್ತೀರಾ? ವಾವ್, ಇಲ್ಲ ಆರ್ಟಿ ನಗರ್. ಕನ್ನಡ ಓದನ್ನ ಹೇಳ್ಕೊಳ್ಳಿ. ಈಗ ಎಷ್ಟೊಂದು ಜನಕ್ಕೆ ಕನ್ನಡ ಕಲಿಬೇಕು ಅಂತ ಇರುತ್ತೆ, ಬಟ್ ಕಲಿಸಿ ಅವರು ಫ್ರೀ ಆಗಿ ನಿಮಗೆ ಕನ್ನಡ ಹೇಳ್ಕೊಡ್ತಾರೆ. ಹುಟ್ಟಿದರೆ ಕನ್ನಡ ನಾಡಲ್ಲಿಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ಕಿರಿಯೋಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ಇದು ಕಿರಿಯರಿಸುವ ಬಂಡಿ. ಇಷ್ಟು ಹೇಳಿದ್ದು ಯಾಕೆ ಅಂದರೆ ನಾನು ನಿಮಗೆ ತಿಳಿಸ್ಬೇಕಾಗಿರೋದು ಒಂದೇ, ಕನ್ನಡಂ ಗೆಲ್ಗೆ, ಕನ್ನಡಂ ಬಾಳಿಗೆ ಮತ್ತು ಕನ್ನಡಂ ಗಲ್ಲಿ ಗಲ್ಲಿಗೆ. ಧನ್ಯವಾದಗಳು.